ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಕ್ಯದ ಬೆಳಕನ್ನು ನೀವು ಹೊಂದಿಕೊಂಡು ಆತ್ಮದಲ್ಲಿ ಬಲ ಹೊಂದುತ್ತಿದ್ದೀರಿ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ನಮ್ಮ ವಾಕ್ಯ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಕ್ರಿಸ್ತನ ವಿರೋಧಿಗಳು ಸೂಚಕ ಕಾರ್ಯವನ್ನು ಕೇಳಿದ್ದು, ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಎಚ್ಚರಿಸಿದ್ದು, ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ತನ್ನ ಶಿಷ್ಯರಲ್ಲಿ ಕೇಳಿದ್ದು ಎಂಬ ಬಹು ವಿಶೇಷವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಜ್ಞಾನೋಕ್ತಿಗಳು 16:1. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮವನ್ನು ಪ್ರೀತಿಸಿ ನೀವು ಮಾಡಿದ ಕರೆಗಳಿಗಾಗಿ ಕೃತಜ್ಞತೆಗಳು. ನಮ್ಮ ಅಧ್ಯಯನದಲ್ಲಿ ನಾವು ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 16ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಫರಿಸಾಯ ಸದ್ದುಕಾಯರೊಂದಿಗಿನ ಘರ್ಷಣೆ ಮುಂದುವರಿಯುತ್ತದೆ. ಯೇಸು ತನ್ನ ಶಿಷ್ಯರೊಡನೆ ಅಭಿಪ್ರಾಯ ಕೇಳುತ್ತಾನೆ. ಪೇತ್ರನು ಎಲ್ಲರ ಪರವಾಗಿ ಅರಿಕೆ ಮಾಡುತ್ತಾನೆ. ಮೊದಲ ಬಾರಿಗೆ ಯೇಸು ಸಭೆಯ ಕುರಿತಾಗಿ ಹೇಳಿ ತನ್ನ ಮರಣ ಪುನರುತ್ಥಾನಗಳ ವಿಚಾರವಾಗಿ ಮುಂತಿಳಿಸುತ್ತಾನೆ. ಮುಂದಕ್ಕೆ ನಾವು ಫರಿಸಾಯ ಸದ್ದುಕಾಯರು ಸೂಚಕ ಕಾರ್ಯಕ್ಕಾಗಿ ಕೇಳುವುದನ್ನು ನೋಡುತ್ತೇವೆ. ಪ್ರಿಯರೇ, ಫರಿಸಾಯ ಸದ್ದುಕಾಯರು ಆಕಾಶದಲ್ಲಿ ಸೂಚಕ ಕಾರ್ಯವನ್ನು ತೋರಿಸಬೇಕೆಂದು 2 ಬಾರಿ ಕೇಳುತ್ತಾರೆ. ಆದರೆ ಪುನಃ ಅವರಿಗೆ ಯೋನನ ಉದಾಹರಣೆಯೇ ಹೇಳಲ್ಪಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ತರುವಾಯ ಫರಿಸಾಯರೂ ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರಿಗೆ, ಸಂಜೆಯ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ. ಬೆಳಿಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಈ ಹೊತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ, ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ಬಲ್ಲಿರಿ, ಆದರೆ ಈ ಕಾಲದ ಸೂಚನೆಗಳನ್ನು ತಿಳುಕೊಳ್ಳಲಾರಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 38ರಲ್ಲಿ ಶಾಸ್ತ್ರಿಗಳು ಫರಿಸಾಯರು ಸೂಚಕ ಕಾರ್ಯಕ್ಕಾಗಿ ಕೇಳಿಕೊಂಡರು. ಆಗ ಯೇಸು ಯೋನನ ಉದಾಹರಣೆಯನ್ನು ಕೊಟ್ಟಿದ್ದನು. ಈಗಲೂ ಅದೇ ಉತ್ತರವನ್ನು ಕೊಡುತ್ತಾನೆ. ಆದರೆ ಅದಕ್ಕಿಂತ ಮೊದಲು ಅವರು ಹವಾಮಾನದ ಮುನ್ಸೂಚನೆಗಳನ್ನು ತಿಳಿಸುವುದರಲ್ಲಿ ಪರಿಣಿತರಾಗಿದ್ದರೂ ಕಾಲದ ಸೂಚನೆಗಳನ್ನು ತಿಳಿದುಕೊಳ್ಳಲಾರದಂತೆ ಕಾಣುತ್ತಾರೆ ಎಂದು ಹೇಳುತ್ತಾನೆ. ನಿಜವಾಗಿ ನೋಡಿದರೆ ಈ ಧಾರ್ಮಿಕ ನಾಯಕರು ಯೇಸುವನ್ನು ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಿದ್ದರು. ಯೇಸು ತನ್ನ ಶಿಷ್ಯರಿಗೆ ಅವರ ಕುರಿತಾಗಿ ಎಚ್ಚರಿಕೆ ನೀಡಿದನು. ಅವರನ್ನು ಕಪಟಿಗಳು ಎಂಬುದಾಗಿ ಆತನು ಹಿಂದೊಮ್ಮೆ ಕರೆದಿದ್ದನು. ಮುಂದಕ್ಕೆ ನಾವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ, ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟು ಅವರನ್ನು ಬಿಟ್ಟು ಹೋದನು ಎಂಬುದಾಗಿ. ಯೇಸು ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದರೂ ಅವರು ಅವುಗಳನ್ನು ಒಪ್ಪಿಕೊಳ್ಳಲಿಲ್ಲ. 2ನೇ ಬಾರಿಗೆ ಆತನು ಯೋನನ ಕುರಿತಾಗಿ ಹೇಳುತ್ತಾನೆ. 12ನೇ ಅಧ್ಯಾಯ 40ನೇ ವಚನದಲ್ಲಿ ಕೂಡ ಆತನು ಹೇಳಿದ್ದನು. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂದು ಹೇಳಿದ್ದನು. ಆದರೆ ಅದನ್ನು ಸೂಚಕ ಕಾರ್ಯವೆಂದು ಒಪ್ಪಿಕೊಳ್ಳಲು ಈ ಫರಿಸಾಯ ಸದ್ದುಕಾಯರು ಸಿದ್ಧರಿರಲಿಲ್ಲ. ಈ ಅಧ್ಯಾಯದಲ್ಲಿ ಯೇಸುವಿನ ಕುರಿತಾಗಿ 3 ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಫರಿಸಾಯರು ಸದ್ದುಕಾಯರು ಆತನು ಒಬ್ಬ ಮೋಸಗಾರನೆಂದು ಎಣಿಸಿದ್ದು, ಆತನು ಮೆಸ್ಸಿಯನೆಂಬುದನ್ನು ನಂಬಲಿಲ್ಲ. ಜನರ ಗುಂಪು ಆತನು ಸ್ಥಾನಿಕನಾದ ಯೋಹಾನನು, ಇಲ್ಲವೇ ಎಲಿಯನು, ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲೊಬ್ಬನು ಎಂದು ಎಣಿಸಿದ್ದರು. ಅವರು ಸ್ವಲ್ಪವಾದರೂ ಸತ್ಯಕ್ಕೆ ಸಮೀಪವಿದ್ದರು. ಆತನ ಶಿಷ್ಯರು 3ನೇ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ಯೇಸು ಮೆಸ್ಸಿಯನು, ಅಂದರೆ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಅವರು ಹೇಳಿದರು. ಮುಂದಕ್ಕೆ ನಾವು
ಯೇಸು ತನ್ನ ಶಿಷ್ಯರನ್ನು ಎಚ್ಚರಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು ಅವರು, ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೆವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಹುಳಿ ಹಿಟ್ಟು ಯಾವಾಗಲೂ ಕೆಟ್ಟದರ ಸಂಕೇತವಾಗಿದೆ ಎಂದು 13ನೇ ಅಧ್ಯಾಯದಲ್ಲಿ ನೋಡಿದೆವು. ಅದು ಎಂದಿಗೂ ಒಳ್ಳೆಯದನ್ನು ಸಂಕೇತಿಸುತ್ತಿರಲಿಲ್ಲ. ಕರ್ತನಾದ ಯೇಸು ಹುಳಿಹಿಟ್ಟಿನ ಕುರಿತು ಜಾಗರೂಕರಾಗಿರಿ ಎಂದು ಹೇಳುತ್ತಿದ್ದಾನೆ. ಯಾವುದರ ಕುರಿತಾದರೂ ಎಚ್ಚರಿಕೆ ಕೊಡಲ್ಪಟ್ಟಿದ್ದರೆ ಅದು ಎಂದಿಗೂ ಒಳ್ಳೆಯದಲ್ಲ ಎಂದು ತಿಳಿದುಕೊಳ್ಳಬೇಕು. ಆದರೆ ಶಿಷ್ಯರಿಗೆ ಈ ಹುಳಿಹಿಟ್ಟಿನ ಸಂಗತಿ ಮೊದಲಿಗೆ ಅರ್ಥವಾಗಲಿಲ್ಲ. ಅವರು ತಾವು ತರಲು ಮರೆತ ರೊಟ್ಟಿಯ ಕುರಿತು ಯೋಚಿಸಿದರು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಿಂದ 12ನೇ ವಚನದವರೆಗೆ ಗಮನಿಸಿರಿ. ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿಸಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ಎಷ್ಟು ಹೆಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು. ಆಗ ಅವರು ರೊಟ್ಟಿಯ ಹುಳಿಹಿಟ್ಟನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ, ಫರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಹೇಳಿದನು ಎಂಬುದಾಗಿ ತಿಳುಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಲೌಕಿಕ ರೊಟ್ಟಿಯ ಸಂಗತಿಯದಾಗಿದ್ದರೆ ಯೇಸು 5,000 ಮಂದಿಗೆ ಹಾಗೂ 4,000 ಮಂದಿಗೆ ಊಟ ಕೊಟ್ಟ 2 ಅದ್ಭುತ ಕಾರ್ಯಗಳನ್ನು ಶಿಷ್ಯರು ನೆನಪಿಸಿಕೊಳ್ಳಬೇಕಾಗಿತ್ತು. ಆದರೆ ಅದು ಲೌಕಿಕ ರೊಟ್ಟಿಯ ಕುರಿತಾಗಿ ಇರಲಿಲ್ಲ. ಕರ್ತನಾದ ಯೇಸುವಿನ ಮಾತಿನ ಪ್ರಕಾರ ಹುಳಿಹಿಟ್ಟು ಅಂದರೆ ದುರ್ಬೋಧನೆಯಾಗಿದೆ, ಅದು ಕೆಟ್ಟದ್ದಾಗಿರುತ್ತದೆ. ಸುವಾರ್ತೆಯ ಹುಳಿಹಿಟ್ಟು ಎಂಬುದಾಗಿ ಜನರು ಮಾತನಾಡುವಾಗ ಅವರು ತಪ್ಪಾದ ಅರ್ಥವನ್ನು ಉಪಯೋಗಿಸುತ್ತಿರುತ್ತಾರೆ. ಹುಳಿಹಿಟ್ಟು ಎಂದೂ ಒಳ್ಳೆಯದರ ಸಂಕೇತವಾಗಿರಲಿಲ್ಲ, ಅದು ಯಾವಾಗಲೂ ಕೆಟ್ಟದರ ಸಂಕೇತವಾಗಿರುತ್ತಿತ್ತು. ಯೇಸು ಕ್ರಿಸ್ತನ ಮಾತು ಅಧಿಕಾರಯುಕ್ತವಾಗಿ ಸರಿಯೆಂದು ನೀನು ಒಪ್ಪಿಕೊಳ್ಳುವುದಾದರೆ ಹುಳಿಹಿಟ್ಟಿನ ನಿಜವಾದ ಅರ್ಥವೇನೆಂಬುದು ಶಾಶ್ವತವಾಗಿ ಸಿದ್ಧವಾದಂತಾಗುತ್ತದೆ. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಯೇಸು ತನ್ನ ಕುರಿತಾದ ಅರಿಕೆಯನ್ನು ಕೇಳಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಸುವಾರ್ತೆಯು ಸತ್ಯವೇದದ ಮುಖ್ಯ ಕೀಲಿ ಕೈಯಾಗಿರುವುದರಿಂದ ನಾವು ಈ ಸುವಾರ್ತೆಯ ಅಧ್ಯಯನ ಕಾಲದಲ್ಲಿ ಬಹಳ ಎಚ್ಚರದಿಂದ ಯೋಚಿಸಬೇಕಾಗುತ್ತದೆ. ನಡೆದ ಸಂಗತಿಗಳನ್ನು ಬಹು ಸೂಕ್ಷ್ಮವಾಗಿ ಗಮನಿಸುವವರಾಗಿರಬೇಕು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನವನ್ನು. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು, ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಎಂಬುದಾಗಿ. ಪ್ರಿಯರೇ, ಭೂಪಟವನ್ನು ನೋಡುವುದಾದರೆ ನಾವು 3 ಕೈಸರ್ಯಗಳ ಕುರಿತಾಗಿ ನೋಡುತ್ತೇವೆ. ಫಿಲಿಪ್ಪನ ಕೈಸರ್ಯವು ಗಲಿಲಾಯ ಸಮುದ್ರದ ಉತ್ತರ ಭಾಗದಲ್ಲಿತ್ತು. ಕರ್ತನಾದ ಯೇಸು ಉತ್ತರ ಭಾಗದಲ್ಲಿದ್ದು ಅಲ್ಲಿಂದ ತಿರುಗಿಕೊಂಡು ಯೆರೂಸಲೇಮಿಗೂ ಕ್ರೂಜೆಗೂ ನೇರವಾಗಿ ಹೋಗಲು ಸಾಧ್ಯವಿತ್ತು. ಈ ಪ್ರಯಾಣವನ್ನು ಆತನು ಪ್ರಾರಂಭಿಸುವ ಮೊದಲು ಆತನು 2 ಸಂಗತಿಗಳನ್ನು ತನ್ನ ಶಿಷ್ಯರ ಮನಸ್ಸಿನಲ್ಲಿ ಸ್ಪಷ್ಟಪಡಿಸಬೇಕಾಗಿತ್ತು. ಅದರಲ್ಲಿ ಮೊದಲನೆಯದು ತಾನು ಯಾರು ಎಂಬುದಾಗಿ, ಮತ್ತು ಎರಡನೆಯದು ತಾನು ಏನನ್ನು ಮಾಡಲು ಹೋಗುತ್ತಿದ್ದೇನೆಂಬುದು. ಪ್ರಿಯ ಸ್ನೇಹಿತರೆ, ನಾವು ಕ್ರೈಸ್ತರಾಗಿರಬೇಕಾದರೆ ನಾವು ಕೂಡ ಈ 2 ಸಂಗತಿಗಳನ್ನು ಸ್ಪಷ್ಟಪಡಿಸಿಕೊಳ್ಳಬೇಕಾಗಿದೆ. ಆತನು ಯಾರು ಎಂಬುದನ್ನು, ಆತನು ಏನು ಮಾಡಿದ್ದಾನೆಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದು ರಕ್ಷಿಸಲ್ಪಡಬೇಕಾದರೆ ಇದು ಅತಿ ಅವಶ್ಯವಾಗಿದೆ. ಕರ್ತನು ಕೇಳಿದ ಮೊದಲ ಪ್ರಶ್ನೆಯನ್ನು ಗಮನಿಸಿರಿ. ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ? ಈ ಪ್ರಶ್ನೆಯನ್ನು ಆತನು ಈಗಲೂ ಕೇಳುತ್ತಿದ್ದಾನೆ ಮತ್ತು ನಮ್ಮ ದಿನಗಳಲ್ಲೂ ಉತ್ತರಿಸಬೇಕಾದ ಪ್ರಶ್ನೆ ಇದಾಗಿದೆ. ಒಂದು ವೇಳೆ ನಮ್ಮ ಊರಿನ ಬೀದಿಗಳಲ್ಲಿ ನಮಗೆದುರಾಗುವವರನ್ನು ನಾವು ಇದೇ ಪ್ರಶ್ನೆ ಕೇಳಿದರೆ,
ನಮಗೂ ಇದೇ ರೀತಿಯ ಉತ್ತರಗಳು ದೊರಕಬಹುದು. ಯಾಕಂದರೆ ಜನರಲ್ಲಿ ಈಗಲೂ ಆತನ ಕುರಿತಾಗಿ ಗಲಿಬಿಲಿಗಳಿವೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನವನ್ನು ನೋಡಿರಿ. ಅವರು ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ಕೆಲವರು ನಿನ್ನನ್ನು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ ಎಂಬುದಾಗಿ ನೋಡುವಾಗ, ಯೋಹಾನನು ವಿಶೇಷ ವ್ಯಕ್ತಿಯಾಗಿದ್ದನು ಮತ್ತು ಜನರು ಅವನನ್ನು ವಿಶೇಷವಾದವನೆಂದೇ ಭಾವಿಸಿದ್ದರು. ನಮ್ಮ ದಿನಗಳಲ್ಲಿಯೂ ಯೇಸು ಒಬ್ಬ ಶ್ರೇಷ್ಠ ಬೋಧಕನೆಂದು ಹೇಳುವವರು ತುಂಬ ಮಂದಿ ಇದ್ದಾರೆ. ಕೆಲವರು ಆತನನ್ನು ಎಲಿಯನು ಎಂದರು. ಎಲಿಯನು ಕೂಡ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದನು. ಹಾಗೆಯೇ ಯೇಸು ಒಬ್ಬ ಮಹಾನ್ ವ್ಯಕ್ತಿ ಎಂದು ಹೇಳುವವರು ಅನೇಕರಿದ್ದಾರೆ. ಮುಂದಕ್ಕೆ ನೋಡುವಾಗ ಕೆಲವರು ಯೆರೆಮೀಯನೆನ್ನುತ್ತಾರೆ. ಯೆರೆಮೀಯನು ಪ್ರಲಾಪಿಸುವ ಪ್ರವಾದಿಯಾಗಿದ್ದನು. ಕರ್ತನಾದ ಯೇಸು ಅತ್ತದ್ದನ್ನು ನೋಡಿದವರಿದ್ದರು. ಆದ್ದರಿಂದ ಆತನೊಬ್ಬ ಮಹಾಪ್ರವಾದಿ ಎಂದು ನೆನೆಸಿದ್ದರು. ಇಲ್ಲವೇ ಪ್ರವಾದಿಗಳಲ್ಲೊಬ್ಬನು ಎಂಬುದಾಗಿ ನೋಡುವಾಗ ಯೇಸು ಯಾವ ಪ್ರವಾದಿಯಾಗಿದ್ದನು ಎಂಬುದರ ಕುರಿತಾಗಿ ಅನೇಕ ಊಹೆಗಳಿದ್ದಿರಬಹುದು. ಆ ದಿನಗಳಲ್ಲಿನ ಸಾಮಾನ್ಯ ಜನರಲ್ಲಿ ಯೇಸುವಿನ ವಿಷಯವಾಗಿ ಇದ್ದ ಅಭಿಪ್ರಾಯಗಳು ಈ ತೆರನಾಗಿದ್ದವು. ಪ್ರಿಯರೇ, ಮುಂದಕ್ಕೆ ಈಗ ಯೇಸು ತನ್ನ ಶಿಷ್ಯರನ್ನೇ ನೇರವಾಗಿ ಕೇಳುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಶಿಷ್ಯರು ಯೇಸುವಿನ ಕುರಿತಾಗಿ ಸರಿಯಾದ ಒಂದು ಅಭಿಪ್ರಾಯಕ್ಕೆ ಬರಬೇಕಾದ ಅಗತ್ಯವಿತ್ತು. ಸೀಮೋನ್ ಪೇತ್ರನು ಆ ಗುಂಪಿನ ಪರವಾಗಿ ಮಾತಾಡಿದನು. ಅವನು ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದನು. ಕ್ರಿಸ್ತನು ಅಂದರೆ ಮೆಸ್ಸಿಯನು, ಅಭಿಷಿಕ್ತನಾದವನು, ಹಳೆ ಒಡಂಬಡಿಕೆಯಲ್ಲಿ ಮುಂತಿಳಿಸಲ್ಪಟ್ಟವನು. ಯೇಸುವೇ ಆತನು, ಅಲ್ಲದೆ ಜೀವಸ್ವರೂಪನಾದ ದೇವರ ಕುಮಾರನು. ಇಲ್ಲಿಯವರೆಗಿನ ವೃತ್ತಾಂತದಲ್ಲಿ ಇದು ಯೇಸುವಿನ ಕುರಿತಾದ ಅತ್ಯುತ್ತಮ ಅರಿಕೆಯಾಗಿದೆ. ಆತನಿಗೆ ಸಲ್ಲತಕ್ಕ ಅತ್ಯುನ್ನತ ಗೌರವವೂ ಇದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ನಿನಗೆ ತಿಳಿಸಿದನು ಎಂಬುದೇ. ಪರಿಶುದ್ಧಾತ್ಮನು ಮಾತ್ರವೇ ಒಬ್ಬನಿಗೆ ಯೇಸುವಿನ ಪರಿಚಯ ಮಾಡಿಕೊಡಬಲ್ಲನು. ಪರಿಶುದ್ಧಾತ್ಮನಿಂದಲ್ಲದೆ ಒಬ್ಬನು ಯೇಸುವನ್ನು ಕರ್ತನೆಂದು ಕರೆಯಲು ಸಾಧ್ಯವಿಲ್ಲ. ಪವಿತ್ರಾತ್ಮನು ಮಾತ್ರ ಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ಪ್ರಕಟಿಸಬಲ್ಲನು. ಯೇಸು ಹೇಳಿದನು, ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ, ಅಂದರೆ ನೀನು ನನ್ನ ಸಂಗಡ ಇರುವುದರಿಂದಾಗಿ ಇದನ್ನು ಕಲಿತುಕೊಳ್ಳಲಿಲ್ಲ. ಪ್ರಿಯ ಸ್ನೇಹಿತರೆ, ನೀವು ಈಗಲೂ ಆತನ ಕುರಿತು ತಿಳಿದುಕೊಳ್ಳಬಹುದು. ಯಾಕಂದರೆ ಪವಿತ್ರ ಆತ್ಮನು ಯೇಸುವನ್ನು ನಿನಗೆ ತಿಳಿಯಪಡಿಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಮತ್ತು ನಾನೂ ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನವನ್ನು ನಾವು ಸರಿಯಾಗಿ ಗಮನಿಸೋಣ. ಯೇಸು ತನ್ನ ಸಭೆಯನ್ನು ಯಾವ ಬಂಡೆಯ ಮೇಲೆ ಕಟ್ಟುತ್ತೇನೆಂದು ಹೇಳಿದನು? ಸೀಮೋನ್ ಪೇತ್ರನ ಮೇಲೆ ಎಂದು ಕೆಲವರು ಹೇಳುತ್ತಾರೆ. ಖಂಡಿತವಾಗಿಯೂ ಅಲ್ಲ. ಇಲ್ಲಿ ಉಪಯೋಗಿಸಲ್ಪಟ್ಟ ಶಬ್ದಗಳನ್ನು ಗಮನಿಸುವ ಮೂಲ ಗ್ರೀಕ್ನಲ್ಲಿ ನೀನು ಪೆತ್ರೋಸ್ ಅಂದರೆ ಒಂದು ಚಿಕ್ಕ ಬಂಡೆ, ಈ ಬಂಡೆಯ ಮೇಲೆ, ಪೆಟ್ರಾದ ಮೇಲೆ, ಈ ದೊಡ್ಡ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಇನ್ನು ಕೆಲವರು ಪೇತ್ರನು ಮಾಡಿದ ಅರಿಕೆಯ ಮೇಲೆ ಕ್ರಿಸ್ತನು ಸಭೆಯನ್ನು ಕಟ್ಟುತ್ತಾನೆಂದು ಹೇಳುತ್ತಾರೆ. ಇದೂ ಸರಿಯಲ್ಲ. ಪ್ರಿಯರೇ, ಬಂಡೆ ಎಂದರೆ ಯಾರು? ಕ್ರಿಸ್ತನೇ ಆ ಬಂಡೆಯು. ಸಭೆಯು ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿದೆ. ಸೀಮೋನ್ ಪೇತ್ರನು ತಾನೇ ಸ್ವತಃ ಇದರ ವಿವರಣೆಯನ್ನು ಕೊಟ್ಟಿರುತ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿರಿ. ಕ್ರಿಸ್ತನ ಕುರಿತಾಗಿ ಆತನು ಹೇಳುತ್ತಾನೆ, ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸಿದನು ಎಂಬುದೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ,
ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದೇ. ಪ್ರಿಯರೇ, ಕ್ರಿಸ್ತನು ಬಂಡೆಯಾಗಿದ್ದಾನೆ. ಈ ಬಂಡೆಯ ಮೇಲೆ ತಾನು ತನ್ನ ಸಭೆಯನ್ನು ಕಟ್ಟುತ್ತೇನೆಂದು ಆತನು ಹೇಳಿದ್ದು. ಯೇಸು ಈ ಮಾತನ್ನು ಹೇಳುವಾಗ ಸಭೆ ಎಂಬುದು ಭವಿಷ್ಯದ ಸಂಗತಿಯಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಒಂದು ಸಭೆಯಿತ್ತು ಎಂದು ಹೇಳಬೇಡಿರಿ. ಯಾಕೆಂದರೆ ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನನಾಗಿ ಪರಲೋಕಕ್ಕೆ ಏರಿ ಹೋಗಿ ಪರಿಶುದ್ಧಾತ್ಮನು ಕಳುಹಿಸಲ್ಪಟ್ಟ ಬಳಿಕವೇ ಸಭೆಯು ಅಸ್ತಿತ್ವಕ್ಕೆ ಬಂದಿತು. ಅದೆಲ್ಲವೂ ಆಗುವ ತನಕ ಸಭೆ ಎಂಬುದು ಇರಲು ಸಾಧ್ಯವೇ ಇಲ್ಲ. ನಾನು ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ ನೋಡುವಾಗ ಇದು ಭವಿಷ್ಯತ್ ಕಾಲದ ಮಾತು. ಪಾತಾಳ ಲೋಕದ ಬಲ ಅಂದರೆ ಮರಣ. ಇಲ್ಲಿ ಪಾತಾಳ ಎಂಬುದಕ್ಕೆ ಮೂಲ ಗ್ರೀಕ್ನಲ್ಲಿ ಉಪಯೋಗಿಸಲ್ಪಟ್ಟ ಶಬ್ದ ಹೆಡ್ಸ್. ಹಳೆ ಒಡಂಬಡಿಕೆಯ ಶಿಯೋಲ್ ಎಂಬುದು ಅದು ನಾವು ಕಾಣದ ಲೋಕವಾಗಿದ್ದು ಮರಣಕ್ಕೆ ಸೂಚಿತವಾಗಿದೆ. ಕ್ರಿಸ್ತನ ಸಭೆಯ ಎದುರು ಮರಣದ ಬಾಗಿಲು ಕೂಡ ನಿಲ್ಲಲಾರದು. ಕರ್ತನಾದ ಯೇಸು ಪರಲೋಕದಿಂದ ಮಹಾಘೋಷದೊಡನೆ ಇಳಿದು ಬರಲಿಕ್ಕಿದ್ದಾನೆ. ಆ ಶಬ್ದವು ಪ್ರಧಾನ ದೂತನ ಶಬ್ದದಂತಿದ್ದು ತುತೂರಿಯ ಧ್ವನಿಯಂತಿರುತ್ತದೆ. ಆಗ ಕ್ರಿಸ್ತನಲ್ಲಿ ಸತ್ತವರು ಎದ್ದು ಬರುವರು. ಆತನ ಸಭೆಗೆ ಎದುರಾಗಿ ಮರಣದ ಬಾಗಿಲುಗಳು ನಿಲ್ಲಲಾರವು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಪರಲೋಕದ ಬೀಗದ ಕೈಗಳೆಂದರೆ ಯಾವುದು? ಅವು ಸೀಮೋನ್ ಪೇತ್ರನಿಗೆ ಮಾತ್ರ ಕೊಡಲ್ಪಟ್ಟದ್ದೋ? ಇಲ್ಲ. ಪೇತ್ರನಂತೆ ಈ ಅರಿಕೆ ಮಾಡುವ, ಅಂದರೆ ಕ್ರಿಸ್ತನನ್ನು ರಕ್ಷಕನೆಂದು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲ್ಪಡುತ್ತದೆ. ಪ್ರಿಯಮಿತ್ರನೇ, ನೀನು ದೇವರ ಮಗುವಾಗಿರುವುದಾದರೆ ನಿನಗೂ ಆ ಬೀಗದ ಕೈ ಕೊಡಲ್ಪಟ್ಟಿದೆ. ಬೀಗದ ಕೈಗಳೆಂದರೆ ಜನರಿಗೆ ಸತ್ಯವೇದವನ್ನು ವಿವರಿಸಿ ಹೇಳುವುದಕ್ಕೆ ಶಾಸ್ತ್ರಿಗಳಿಗೆ ಕೊಡಲ್ಪಟ್ಟ ಅಧಿಕಾರವಾಗಿದೆ. ನೆಹೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 2ನೇ ವಚನದಿಂದ 8ನೇ ವಚನದವರೆಗೆ ನೋಡಿರಿ. ಪ್ರತಿಯೊಬ್ಬ ಕ್ರೈಸ್ತನಲ್ಲಿಯೂ ಈ ದಿನದಲ್ಲಿ ಸತ್ಯವೇದವಿರುತ್ತದೆ ಹಾಗೂ ಅದರ ಬೀಗದ ಕೈಗಳೂ ಇರುತ್ತವೆ. ನಾವು ದೇವರ ವಾಕ್ಯವನ್ನು ತಡೆ ಹಿಡಿದರೆ ಅದನ್ನು ಭೂಲೋಕದಲ್ಲಿ ಕಟ್ಟಿದಂತಾಗುತ್ತದೆ. ನಾವು ಅದನ್ನು ಇತರಿಗೆ ತಿಳಿಸಿದರೆ ಅದನ್ನು ಬಿಚ್ಚಿದಂತಾಗುತ್ತದೆ. ನಾವು ಪ್ರತಿಯೊಬ್ಬರು ಸುವಾರ್ತೆ ಹಂಚಬೇಕಾಗಿದೆ. ಯಾಕಂದರೆ ಜನರನ್ನು ಅದು ಮಾತ್ರ ರಕ್ಷಿಸಬಲ್ಲದು. ಇದು ಒಂದು ಅತಿ ವಿಶೇಷವಾದ ಪ್ರಕಟಣೆಯಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನವನ್ನು. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ಪ್ರಿಯರೇ, ಕರ್ತನು ಇದನ್ನು ಯಾಕೆ ಹೇಳಿದನೆಂದರೆ ಆತನು ಯಾರೆಂಬ ಜ್ಞಾನವು ಮಾತ್ರ ನಮ್ಮನ್ನು ರಕ್ಷಿಸಲಾರದು. ರಕ್ಷಣೆ ಹೊಂದಬೇಕಾದರೆ ನೀನು ಆತನು ಯಾರೆಂಬುದನ್ನು, ಆತನು ಮಾಡಿದ್ದೇನೆಂಬುದನ್ನು ತಿಳುಕೊಂಡು ಆತನನ್ನು ನಂಬಿಕೆಯಿಂದ ಅಂಗೀಕರಿಸಬೇಕು. ಮುಂದಕ್ಕೆ ಯೇಸು ತನ್ನ ಮರಣ ಪುನರುತ್ಥಾನಗಳನ್ನು ಮುಂತಿಳಿಸಿದ್ದು ಎಂಬುದಾಗಿ ನೋಡೋಣ. ಯೇಸು ಮೊದಲನೇ ಬಾರಿಗೆ ತನ್ನ ಮರಣ ಪುನರುತ್ಥಾನಗಳನ್ನು ಶಿಷ್ಯರಿಗೆ ಮುಂದಾಗಿ ತಿಳಿಸಿದನು. ಇದು ಆತನು ಕ್ರೂಜಿಸಲ್ಪಡುವುದಕ್ಕಿಂತ ಸುಮಾರು 6 ತಿಂಗಳ ಮೊದಲಿನದು. ಇಂತಹ ವಿಶೇಷ ಪ್ರಕಟಣೆಯನ್ನು ಮಾಡಲು ಆತನು ಯಾಕೆ ಇಷ್ಟು ತಡ ಮಾಡಿದನು? ಪ್ರಿಯರೇ, ಶಿಷ್ಯರು ಇದಕ್ಕೆ ತಯಾರಾಗಿರಲಿಲ್ಲ. ಅವರ ಪ್ರತಿಕ್ರಿಯೆಗಳಿಂದ ಇದನ್ನು ತಿಳಿದುಕೊಳ್ಳಬಹುದು. ತಾನು ಯೆರೂಸಲೇಮಿಗೆ ಸಾಯುವುದಕ್ಕಾಗಿ ಹೋಗಲಿದ್ದೇನೆ ಎಂಬುದನ್ನು 5 ಬಾರಿ ಪುನರುಚ್ಚರಿಸಿದನು. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನ, 17ನೇ ಅಧ್ಯಾಯ 12ನೇ ವಚನ, 17ನೇ ಅಧ್ಯಾಯ 22, 23ನೇ ವಚನ, 20ನೇ ಅಧ್ಯಾಯ 18, 19ನೇ ವಚನ ಮತ್ತು 20ನೇ ಅಧ್ಯಾಯ 28ನೇ ವಚನ. ಆದರೆ ಆತನು ಈ ಕುರಿತು ಅಷ್ಟು ಸ್ಪಷ್ಟವಾಗಿ ಮಾತಾಡಿದರೂ ಆತನ ಪುನರುತ್ಥಾನದ ಬಳಿಕ ಮಾತ್ರವೇ ಅದನ್ನು ಅವರು ಗ್ರಹಿಸಿಕೊಂಡರು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 21ನೇ ವಚನವನ್ನು. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ
ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ನನಗಾಗಿ ನಿನಗಾಗಿ ಇದನ್ನೇ ಮಾಡಿದ್ದು. ಇದೇ ಸುವಾರ್ತೆ. ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಂತೆ ಯೇಸು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ತಿರುಗಿ ಎಬ್ಬಿಸಲ್ಪಟ್ಟನು. ಆತನು ಯಾರೆಂಬುದನ್ನು, ಆತನು ನಮಗಾಗಿ ಏನು ಮಾಡಿದ್ದಾನೆಂಬುದನ್ನು ತಿಳಿದುಕೊಳ್ಳಬೇಕು. ಇದನ್ನು ನೀನು ತಿಳಿದುಕೊಂಡರೆ ಮತ್ತು ನಂಬಿಕೆಯಿಂದ ಆತನನ್ನು ಸ್ವೀಕರಿಸಿದರೆ ನೀನು ರಕ್ಷಿಸಲ್ಪಡುತ್ತಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಎಂಬುದಾಗಿ. ಪ್ರಿಯರೇ, ಪೇತ್ರನ ಮಾತಿನ ಅರ್ಥ ನೀನು ಮೆಸ್ಸಿಯನು, ದೇವರ ಮಗನು, ನೀನು ಕ್ರೂಜೆಗೆ ಹೋಗಬಾರದು ಎಂಬುದಾಗಿ. ನಾವು ನೋಡುವಂತೆ ಕ್ರೂಜೆಯು ಅಪೋಸ್ತಲರ ಯೋಚನೆಯಲ್ಲಿಯೇ ಇರಲಿಲ್ಲ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಚನ. ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಡಲ್ಪಟ್ಟನು ಮತ್ತು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂಬ ಸುವಾರ್ತೆಯ ಸತ್ಯವನ್ನು ಅಲ್ಲಗಳೆಯುವುದು ಸೈತಾನನ ಕೆಲಸವಾಗಿದೆ. ಈ ಸತ್ಯಗಳನ್ನು ಪೀಠದ ಮೇಲಿಂದ ಅಲ್ಲಗಳೆಯುವುದು ದೇವದೂಷಣೆಯಾಗಿದೆ. ಯೇಸು ಕ್ರಿಸ್ತನ ಪ್ರಾಯಶ್ಚಿತ್ತಾತ್ಮಕ ಮರಣವು ಮಾತ್ರವೇ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಕರ್ತನು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ ಎಂದು ಹೇಳಿದನು. ಈ ಸಂದರ್ಭವನ್ನು ಗಮನಿಸಿರಿ. ಪೇತ್ರನು ದೇವರಾತ್ಮನ ಸಹಾಯದಿಂದ ಯೇಸು ದೇವಕುಮಾರನೆಂದು ಅರಿಕೆ ಮಾಡಿದನು. ಆದರೆ ಇನ್ನೊಂದು ಕ್ಷಣದಲ್ಲಿ ಸೈತಾನನು ತನ್ನನ್ನು ಮೋಸಗೊಳಿಸಲು ಬಿಟ್ಟುಕೊಟ್ಟಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಪ್ರಿಯರೇ, ಅನೇಕರು ಈ ವಚನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೆಲವು ಲೌಕಿಕ ಆಶೆಗಳನ್ನು ತ್ಯಜಿಸಲಿ ಎಂಬಂತೆ ತಿಳಿದುಕೊಳ್ಳುತ್ತಾರೆ. ಈ ಲೋಕದಲ್ಲಿ ಅತ್ಯಂತ ಕಷ್ಟಕರವಾದ ಸಂಗತಿ ಎಂದರೆ ನಮ್ಮನ್ನು ನಾವು ನಿರಾಕರಿಸುವುದೇ ಆಗಿದೆ. ನಮಗೆ ಬೇಕಾದ ಯಾವ ಸಂಗತಿಯನ್ನಾದರೂ ನಿರಾಕರಿಸುವುದು ಕಷ್ಟಕರವೇ. ಆದರೆ ನನ್ನನ್ನೇ ನಿರಾಕರಿಸುವುದೆಂದರೆ ನನ್ನ ಸ್ವಾರ್ಥವನ್ನು ಬದಿಗಿಟ್ಟು ಕ್ರಿಸ್ತನನ್ನು ಆ ಸ್ಥಾನದಲ್ಲಿಡುವುದೇ ಆಗಿದೆ. ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ನೋಡುವಾಗ ನಾವು ಕ್ರಿಸ್ತನ ಕ್ರೂಜೆಯನ್ನು ಹೊರುವುದಲ್ಲ, ನಮ್ಮ ಶಿಲುಬೆಯನ್ನು ಹೊರುವುದು. ನಾವು ಆತನನ್ನು ಹಿಂಬಾಲಿಸುವುದಾದರೆ ನನಗೆ ಒಂದು ಕ್ರೂಜೆ ಇದೆ, ನಿನಗೆ ಒಂದು ಕ್ರೂಜೆ ಇದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ರಿಂದ 27ನೇ ವಚನದವರೆಗೆ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಕರ್ತನಾದ ಯೇಸುವಿನ ಶಿಷ್ಯನಾಗುವುದರಲ್ಲಿರುವ ಅಪಾಯಗಳನ್ನೆದುರಿಸಲು ಸಿದ್ಧನಿಲ್ಲದವನು ತನ್ನ ಪ್ರಾಣವನ್ನು ನಿತ್ಯಕ್ಕೂ ಕಳಕೊಳ್ಳುವನು. ಇದರ ವಿರುದ್ಧವಾದದ್ದು ಕೂಡ ಸತ್ಯವೇ ಸರಿ. ಕ್ರಿಸ್ತನ ಎರಡನೇ ಬರೋಣದಲ್ಲಿ ಎಲ್ಲರ ಲೆಕ್ಕಗಳು ಶೋಧಿಸಲ್ಪಟ್ಟು ಅವರವರಿಗೆ ತಕ್ಕ ಪ್ರತಿಫಲವು ಕೊಡಲ್ಪಡುವುದು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು ಎಂಬುದೇ. ಈ ವಚನವು 17ನೇ ಅಧ್ಯಾಯಕ್ಕೆ ಸಂಬಂಧಿಸಿದ್ದಾಗಿದೆ. ಯಾಕಂದರೆ ಆತನು ಹೇಳಿದ ಈ ಮಾತಿನ ಅರ್ಥವು ಆತನು ಪ್ರಕಾಶ ರೂಪವನ್ನು ಧರಿಸಿದ್ದರಲ್ಲಿ
ಕಂಡುಬರುತ್ತದೆ. ಮುಂದಕ್ಕೆ ನಾವು ಆ ಭಾಗವನ್ನು ಹೆಚ್ಚಾಗಿ ನೋಡಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಾವು ನಮ್ಮ ರಕ್ಷಕನನ್ನು ಏನೆಂದು ತಿಳಿದುಕೊಂಡಿದ್ದೇವೆ. ಕ್ರಿಸ್ತನು ನಮಗೆ ಏನಾಗಿದ್ದಾನೆ? ಆತನು ನಮ್ಮ ರಕ್ಷಕನೋ? ಆತನು ನಮ್ಮ ಮೆಸ್ಸಿಯನೋ? ಪ್ರಿಯರೇ, ರಕ್ಷಕನಾಗಿರುವುದಾದರೆ ದೇವರಿಗೆ ಸ್ತೋತ್ರ ಹೇಳೋಣ. ಆ ರಕ್ಷಕನೊಂದಿಗೆ ದಿನಾಲು ನಾವು ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ತಂದೆಯಾದ ದೇವರೇ, ನಮ್ಮ ವಿಮೋಚಕನೇ, ನೀನು ಕೊಟ್ಟಂಥ ಅದ್ಭುತವಾದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಕರುಣಿಸು. ಅವರವರು ಇರುವಂಥ ಸ್ಥಳದಲ್ಲಿ ಅವರು ಮಾಡುವಂಥ ಪ್ರಾರ್ಥನೆಗಳನ್ನು, ಬಿನ್ನಹಗಳನ್ನು ಆಲಿಸು. ಅವರ ಚಿಂತಾಭಾರಗಳು, ಅವರ ಕಷ್ಟಗಳು, ಅವರ ಬಂಧನಗಳು ಬಿಡುಗಡೆ ಮಾಡು ಸ್ವಾಮಿ. ಅವರು ನಿನ್ನನ್ನು ಆತುಕೊಂಡು ನಿನ್ನ ಕೃಪೆಯಲ್ಲೇ ಇದ್ದುಕೊಂಡು ಸಂತೋಷಭರಿತರಾಗಿ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೇಸು ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಯಾರನ್ನು ಕುರಿತು ಹೇಳಿದನು? ಯೇಸು ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಯಾರನ್ನು ಕುರಿತು ಹೇಳಿದನು? ಉತ್ತರ: ಯಹೂದ್ಯರನ್ನು ಕುರಿತು, ಫರಿಸಾಯರ ಮತ್ತು ಸದ್ದುಕಾಯರ ಕುರಿತು, ಅಲ್ಪವಿಶ್ವಾಸಿಗಳನ್ನು ಕುರಿತು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಸ್ತೋತ್ರವನ್ನರ್ಪಿಸುವೆ ದೇವ, ಸ್ತುತಿಸಿ ಕೊಂಡಾಡುವೆ ದೇವ. ಪ್ರಿಯರೇ, ಧಾರ್ಮಿಕ ನಾಯಕರು ಯೇಸುವನ್ನು ಸಿಕ್ಕಿ ಹಾಕಿಸಲು ಪ್ರಯತ್ನಿಸಿದ್ದರು. ಯೋನನ ವಿಷಯವಾದ ಸೂಚಕ ಕಾರ್ಯವೇ ಯೇಸುವಿನ ವಿಷಯವಾದದ್ದು. ಅದು ಅತಿ ಮುಖ್ಯವಾದದ್ದು. ಆದರೆ ಅವರು ಅದನ್ನು ಅರ್ಥಕೊಳ್ಳಲಿಲ್ಲ. ನಾವಾದರೋ ಕ್ರಿಸ್ತ ನಂಬಿಕೆಯಲ್ಲಿ ಆತನೆಂಬ ಅಸ್ತಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟೋಣ ಮತ್ತು ನಮ್ಮನ್ನು ನಾವು ತ್ಯಾಗ ಮಾಡಿಕೊಂಡು ನಮ್ಮ ಶಿಲುಬೆಯನ್ನು ನಾವೇ ಹೊತ್ತಿಕೊಂಡು ಆತನನ್ನು ಹಿಂಬಾಲಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯದ ಧ್ಯಾನದಲ್ಲಿ ಆಶೀರ್ವಾದ ಹೊಂದಿಕೊಂಡು ಇಲ್ಲಿಯವರೆಗೆ ಕರೆ ಮಾಡದಿದ್ದರೆ ಇಂದೇ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.